ರನ್ಯಾ ಸಾಹಿಲ್ ಟೀಮ್ ಜೊತೆ ಅವಿನಾಶ್ ಎಂಬಾತ ಮಧ್ಯಸ್ಥಿಕೆ ಮಾಡ್ತಾ ಇದ್ದಂತೆ ಚಿನ್ನ ಸಾಗಾಟ ಮತ್ತು ಮಾರಾಟದ ನಡುವೆ ಈ ಅವಿನಾಶ್ ಭಾಗಿಯಾಗಿದ್ದ ಅಂತ ಹೇಳಲಾಗ್ತಾ ಇದೆ. ರನ್ಯಾ ಈ ಹಿಂದೆ ಅವಿನಾಶ್ ಜೊತೆಗೆ ಸಾಕಷ್ಟು ಬಾರಿ ವ್ಯವಹಾರ ನಡೆಸಿದ್ದಾರೆ. ರನ್ಯಾ ಅವಿನಾಶ್ಗೆ ತಿಳಿಸಿದ ನಂತರ ಸಾಹಿಲ್ ಪ್ರವೇಶ ಮಾಡಿದ್ದಾನೆ. ನವೆಂಬರ್ ನಂತರ ಸಾಹಿಲ್ ಜೊತೆಗೆ ವ್ಯವಹಾರ ನಡೆಸಿದ್ದಾರೆ ರನ್ಯಾ ಅಂತ ಹೇಳಲಾಗಿದೆ. ನವೆಂಬರ್ 1ನೇ ತಾರೀಕು ಮೊದಲ ಬಾರಿಗೆ ಸಂಪರ್ಕ ಮಾಡಿದ್ದಕ್ಕೆ ಸಾಕ್ಷ್ಯ ಸಿಕ್ಕಿದೆ ಸಾಹಿಲ್ನನ್ನ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಫೋನ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ರನ್ಯಾರಾವ್ ಪ್ರಕರಣದಲ್ಲಿ ಒಂದೊಂದಾಗಿ ಸ್ಫೋಟಕ ಮಾಹಿತಿ ಹೊರಬರ್ತಾ ಇದೆ. ಹವಾಲಾ ಲಿಂಕ್ ಕೂಡ ಬಯಲಿಗೆ ಬರ್ತಾ ಇದೆ ಅಂತ ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಮುಖ್ಯವಾಗಿ ಈ ಒಂದು ಕೇಸ್ನಲ್ಲಿ A3 ಸಾಹಿಲ್ ಜೈನ್ ಅನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಹಲವು ಸ್ಫೋಟಕ ವಿಚಾರಗಳು ಬಯಲಾಗಿದ್ದಾವೆ. ಈ ರನ್ಯಾ ಗೋಲ್ಡ್ ಗ್ಯಾಂಗ್ ಯಾವ ರೀತಿ ಚಿನ್ನವನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗಿದೆ. ಮುಖ್ಯವಾಗಿ ರನ್ಯಾ ಮೊಬೈಲ್ ನಲ್ಲಿ ಒಂದು ನಂಬರ್ ಕೂಡ ಸೇವ್ ಆಗಿತ್ತು. ಅದರಲ್ಲಿ AU ಬೆಂಗಳೂರು ಡಿಸ್ಪ್ಯಾಚ್ ನ್ಯೂಟನ್ ಎಂಬ ಹೆಸರಿನಲ್ಲಿ ಆ ನಂಬರ್ ಅನ್ನ ಸೇವ್ ಮಾಡ್ಕೊಂಡಿದ್ರು. ಆ ನಂಬರ್ ನ ಮೂಲಕವೇ ಸಾಹಿಲ್ ಹಾಗೆ ರನ್ಯಾ ಇಬ್ರು ವ್ಯವಹಾರವನ್ನ ನಡೆಸ್ತಾ ಇತ್ತು. ಅಲ್ಲದೆ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಹವಾಲವನ್ನ ಕೂಡ ನಡೆಸ್ತಾ ಇದ್ರು. 5 ಸ್ಟೆಪ್ ನಲ್ಲಿ ಸ್ಮಗ್ಲಿಂಗ್ ನಡೀತಾ ಇತ್ತು. ಒಂದು ಆರಂಭ ಆದ್ರೆ ಆಮೇಲೆ ಕಮ್ಯುನಿಕೇಶನ್ ಆಗುತ್ತೆ, ಅಥೆಂಟಿಕೇಶನ್ ಆಗುತ್ತೆ, ಡೆಲಿವರಿ, ಸೆಟಲ್ಮೆಂಟ್, ಈ ತರ 5 ಹಂತದಲ್ಲಿ ಇವರು ಏನು ಈ ಚಿನ್ನ ಸಾಗಾಟವನ್ನ ಮಾಡ್ತಾ ಇದ್ರು. ಕೇಸ್ನಲ್ಲಿ ಅವಿನಾಶ್ ಎಂಬಾತ ಕೂಡ ಮಧ್ಯಸ್ಥಿಕೆ ವಹಿಸಿದ್ದು ಗೊತ್ತಾಗಿದೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಕಳೆದ ನವೆಂಬರ್ ನಿಂದ ಒಟ್ಟು ಈ ಮಾರ್ಚ್ ವರೆಗೂ 6 ಸಲ ಇವರು ತಿಂಗಳಿಗೆ ಒಂದೊಂದು ಸಲ ಚಿನ್ನವನ್ನ ಸಾಗಾಟ ಮಾಡಿದ್ರು. ಒಟ್ಟು 49.6 kg ಚಿನ್ನವನ್ನ ಭಾರತಕ್ಕೆ ತಂದಿದ್ದಾರೆ ದುಬೈನಿಂದ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಅದರಲ್ಲಿ ನವೆಂಬರ್ ಅಲ್ಲಿ 8 kg 900 ಗ್ರಾಮ್ ಅನ್ನ ತಂದಿದ್ರು. ಅದಕ್ಕೆ 6.5 ಕೋಟಿ ಹವಾಲಾ ಮೂಲಕ ರವಾನೆ ಆಗಿರುತ್ತೆ. ಡಿಸೆಂಬರ್ ನಲ್ಲಿ 12 kg 600 ಗ್ರಾಮ್ ಚಿನ್ನವನ್ನ ತಂದಿದ್ರು. ಅದು 9 ಕೋಟಿ ಹಣವನ್ನ ಹವಾಲಾ ಮೂಲಕ ನೀಡ್ತಾರೆ. ಜನವರಿಯಲ್ಲಿ 14 kg, ಫೆಬ್ರವರಿಯಲ್ಲಿ 13 kg, ಆದ್ರೆ ಮಾರ್ಚ್ ನಲ್ಲಿ 14.2 kg ಚಿನ್ನವನ್ನ ತಂದು DRI ಅಧಿಕಾರಿಗಳ ಕೈಗೆ ರನ್ಯಾ ಸಿಕ್ಕಿಬಿದ್ದಿದ್ದಾರೆ. ಸದ್ಯ ಈಗ ಸಾಹಿಲ್ ನನ್ನ DRI ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಯಾವೆಲ್ಲ ಮಾಹಿತಿಗಳು ಹೊರಬೀಳ್ತವೆ ಅನ್ನೋದು ಕುತೂಹಲ ಮೂಡಿಸಿದೆ. ಥ್ಯಾಂಕ್ ಯು ಧ್ರುವ, ಡೀಟೇಲ್ಸ್ಗಾಗಿ. ರನ್ಯಾ ಸಾಹಿಲ್ ಟೀಮ್ ಜೊತೆ ಅವಿನಾಶ್ ಎಂಬಾತ ಮಧ್ಯಸ್ಥಿಕೆ ಮಾಡ್ತಾ ಇದ್ದಂತೆ ಚಿನ್ನ ಸಾಗಾಟ ಮತ್ತು ಮಾರಾಟದ ನಡುವೆ ಈ ಅವಿನಾಶ್ ಭಾಗಿಯಾಗಿದ್ದ ಅಂತ ಹೇಳಲಾಗ್ತಾ ಇದೆ. ರನ್ಯಾ ಈ ಹಿಂದೆ ಅವಿನಾಶ್ ಜೊತೆಗೆ ಸಾಕಷ್ಟು ಬಾರಿ ವ್ಯವಹಾರ ನಡೆಸಿದ್ದಾರೆ. ರನ್ಯಾ ಅವಿನಾಶ್ಗೆ ತಿಳಿಸಿದ ನಂತರ ಸಾಹಿಲ್ ಪ್ರವೇಶ ಮಾಡಿದ್ದಾನೆ. ನವೆಂಬರ್ ನಂತರ ಸಾಹಿಲ್ ಜೊತೆಗೆ ವ್ಯವಹಾರ ನಡೆಸಿದ್ದಾರೆ ರನ್ಯಾ ಅಂತ ಹೇಳಲಾಗಿದೆ. ನವೆಂಬರ್ 1ನೇ ತಾರೀಕು ಮೊದಲ ಬಾರಿಗೆ ಸಂಪರ್ಕ ಮಾಡಿದ್ದಕ್ಕೆ ಸಾಕ್ಷ್ಯ ಸಿಕ್ಕಿದೆ ಸಾಹಿಲ್ನನ್ನ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಫೋನ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ರನ್ಯಾರಾವ್ ಪ್ರಕರಣದಲ್ಲಿ ಒಂದೊಂದಾಗಿ ಸ್ಫೋಟಕ ಮಾಹಿತಿ ಹೊರಬರ್ತಾ ಇದೆ. ಹವಾಲಾ ಲಿಂಕ್ ಕೂಡ ಬಯಲಿಗೆ ಬರ್ತಾ ಇದೆ ಅಂತ ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಮುಖ್ಯವಾಗಿ ಈ ಒಂದು ಕೇಸ್ನಲ್ಲಿ A3 ಸಾಹಿಲ್ ಜೈನ್ ಅನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಹಲವು ಸ್ಫೋಟಕ ವಿಚಾರಗಳು ಬಯಲಾಗಿದ್ದಾವೆ. ಈ ರನ್ಯಾ ಗೋಲ್ಡ್ ಗ್ಯಾಂಗ್ ಯಾವ ರೀತಿ ಚಿನ್ನವನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗಿದೆ. ಮುಖ್ಯವಾಗಿ ರನ್ಯಾ ಮೊಬೈಲ್ ನಲ್ಲಿ ಒಂದು ನಂಬರ್ ಕೂಡ ಸೇವ್ ಆಗಿತ್ತು. ಅದರಲ್ಲಿ AU ಬೆಂಗಳೂರು ಡಿಸ್ಪ್ಯಾಚ್ ನ್ಯೂಟನ್ ಎಂಬ ಹೆಸರಿನಲ್ಲಿ ಆ ನಂಬರ್ ಅನ್ನ ಸೇವ್ ಮಾಡ್ಕೊಂಡಿದ್ರು. ಆ ನಂಬರ್ ನ ಮೂಲಕವೇ ಸಾಹಿಲ್ ಹಾಗೆ ರನ್ಯಾ ಇಬ್ರು ವ್ಯವಹಾರವನ್ನ ನಡೆಸ್ತಾ ಇತ್ತು. ಅಲ್ಲದೆ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಹವಾಲವನ್ನ ಕೂಡ ನಡೆಸ್ತಾ ಇದ್ರು. 5 ಸ್ಟೆಪ್ ನಲ್ಲಿ ಸ್ಮಗ್ಲಿಂಗ್ ನಡೀತಾ ಇತ್ತು. ಒಂದು ಆರಂಭ ಆದ್ರೆ ಆಮೇಲೆ ಕಮ್ಯುನಿಕೇಶನ್ ಆಗುತ್ತೆ, ಅಥೆಂಟಿಕೇಶನ್ ಆಗುತ್ತೆ, ಡೆಲಿವರಿ, ಸೆಟಲ್ಮೆಂಟ್, ಈ ತರ 5 ಹಂತದಲ್ಲಿ ಇವರು ಏನು ಈ ಚಿನ್ನ ಸಾಗಾಟವನ್ನ ಮಾಡ್ತಾ ಇದ್ರು. ಕೇಸ್ನಲ್ಲಿ ಅವಿನಾಶ್ ಎಂಬಾತ ಕೂಡ ಮಧ್ಯಸ್ಥಿಕೆ ವಹಿಸಿದ್ದು ಗೊತ್ತಾಗಿದೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಕಳೆದ ನವೆಂಬರ್ ನಿಂದ ಒಟ್ಟು ಈ ಮಾರ್ಚ್ ವರೆಗೂ 6 ಸಲ ಇವರು ತಿಂಗಳಿಗೆ ಒಂದೊಂದು ಸಲ ಚಿನ್ನವನ್ನ ಸಾಗಾಟ ಮಾಡಿದ್ರು. ಒಟ್ಟು 49.6 kg ಚಿನ್ನವನ್ನ ಭಾರತಕ್ಕೆ ತಂದಿದ್ದಾರೆ ದುಬೈನಿಂದ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಅದರಲ್ಲಿ ನವೆಂಬರ್ ಅಲ್ಲಿ 8 kg 900 ಗ್ರಾಮ್ ಅನ್ನ ತಂದಿದ್ರು. ಅದಕ್ಕೆ 6.5 ಕೋಟಿ ಹವಾಲಾ ಮೂಲಕ ರವಾನೆ ಆಗಿರುತ್ತೆ. ಡಿಸೆಂಬರ್ ನಲ್ಲಿ 12 kg 600 ಗ್ರಾಮ್ ಚಿನ್ನವನ್ನ ತಂದಿದ್ರು. ಅದು 9 ಕೋಟಿ ಹಣವನ್ನ ಹವಾಲಾ ಮೂಲಕ ನೀಡ್ತಾರೆ. ಜನವರಿಯಲ್ಲಿ 14 kg, ಫೆಬ್ರವರಿಯಲ್ಲಿ 13 kg, ಆದ್ರೆ ಮಾರ್ಚ್ ನಲ್ಲಿ 14.2 kg ಚಿನ್ನವನ್ನ ತಂದು DRI ಅಧಿಕಾರಿಗಳ ಕೈಗೆ ರನ್ಯಾ ಸಿಕ್ಕಿಬಿದ್ದಿದ್ದಾರೆ. ಸದ್ಯ ಈಗ ಸಾಹಿಲ್ ನನ್ನ DRI ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಯಾವೆಲ್ಲ ಮಾಹಿತಿಗಳು ಹೊರಬೀಳ್ತವೆ ಅನ್ನೋದು ಕುತೂಹಲ ಮೂಡಿಸಿದೆ. ಥ್ಯಾಂಕ್ ಯು ಧ್ರುವ, ಡೀಟೇಲ್ಸ್ಗಾಗಿ. ರನ್ಯಾ ಸಾಹಿಲ್ ಟೀಮ್ ಜೊತೆ ಅವಿನಾಶ್ ಎಂಬಾತ ಮಧ್ಯಸ್ಥಿಕೆ ಮಾಡ್ತಾ ಇದ್ದಂತೆ ಚಿನ್ನ ಸಾಗಾಟ ಮತ್ತು ಮಾರಾಟದ ನಡುವೆ ಈ ಅವಿನಾಶ್ ಭಾಗಿಯಾಗಿದ್ದ ಅಂತ ಹೇಳಲಾಗ್ತಾ ಇದೆ. ರನ್ಯಾ ಈ ಹಿಂದೆ ಅವಿನಾಶ್ ಜೊತೆಗೆ ಸಾಕಷ್ಟು ಬಾರಿ ವ್ಯವಹಾರ ನಡೆಸಿದ್ದಾರೆ. ರನ್ಯಾ ಅವಿನಾಶ್ಗೆ ತಿಳಿಸಿದ ನಂತರ ಸಾಹಿಲ್ ಪ್ರವೇಶ ಮಾಡಿದ್ದಾನೆ.
ನವೆಂಬರ್ ನಂತರ ಸಾಹಿಲ್ ಜೊತೆಗೆ ವ್ಯವಹಾರ ನಡೆಸಿದ್ದಾರೆ ರನ್ಯಾ ಅಂತ ಹೇಳಲಾಗಿದೆ. ನವೆಂಬರ್ 1ನೇ ತಾರೀಕು ಮೊದಲ ಬಾರಿಗೆ ಸಂಪರ್ಕ ಮಾಡಿದ್ದಕ್ಕೆ ಸಾಕ್ಷ್ಯ ಸಿಕ್ಕಿದೆ ಸಾಹಿಲ್ನನ್ನ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಫೋನ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ರನ್ಯಾರಾವ್ ಪ್ರಕರಣದಲ್ಲಿ ಒಂದೊಂದಾಗಿ ಸ್ಫೋಟಕ ಮಾಹಿತಿ ಹೊರಬರ್ತಾ ಇದೆ, ಹವಾಲಾ ಲಿಂಕ್ ಕೂಡ ಬಯಲಿಗೆ ಬರ್ತಾ ಇದೆ ಅಂತ ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಮುಖ್ಯವಾಗಿ ಈ ಒಂದು ಕೇಸ್ನಲ್ಲಿ A3 ಸಾಹಿಲ್ ಜೈನ್ ಅನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಹಲವು ಸ್ಫೋಟಕ ವಿಚಾರಗಳು ಬಯಲಾಗಿದ್ದಾವೆ. ಈ ರನ್ಯಾ ಗೋಲ್ಡ್ ಗ್ಯಾಂಗ್ ಯಾವ ರೀತಿ ಚಿನ್ನವನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗಿದೆ. ಮುಖ್ಯವಾಗಿ ರನ್ಯಾ ಮೊಬೈಲ್ ನಲ್ಲಿ ಒಂದು ನಂಬರ್ ಕೂಡ ಸೇವ್ ಆಗಿತ್ತು. ಅದರಲ್ಲಿ AU ಬೆಂಗಳೂರು ಡಿಸ್ಪ್ಯಾಚ್ ನ್ಯೂಟನ್ ಎಂಬ ಹೆಸರಿನಲ್ಲಿ ಆ ನಂಬರ್ ಅನ್ನ ಸೇವ್ ಮಾಡ್ಕೊಂಡಿದ್ರು. ಆ ನಂಬರ್ನ ಮೂಲಕವೇ ಸಾಹಿಲ್ ಹಾಗೆ ರನ್ಯಾ ಇಬ್ರು ವ್ಯವಹಾರವನ್ನ ನಡೆಸ್ತಾ ಇತ್ತು. ಅಲ್ಲದೆ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಹವಾಲವನ್ನ ಕೂಡ ನಡೆಸ್ತಾ ಇದ್ರು. 5 ಸ್ಟೆಪ್ ನಲ್ಲಿ ಸ್ಮಗ್ಲಿಂಗ್ ನಡೀತಾ ಇತ್ತು. ಒಂದು ಆರಂಭ ಆದ್ರೆ ಆಮೇಲೆ ಕಮ್ಯುನಿಕೇಶನ್ ಆಗುತ್ತೆ, ಅಥೆಂಟಿಕೇಶನ್ ಆಗುತ್ತೆ, ಡೆಲಿವರಿ, ಸೆಟಲ್ಮೆಂಟ್, ಈ ತರ 5 ಹಂತದಲ್ಲಿ ಇವರು ಏನು ಈ ಚಿನ್ನ ಸಾಗಾಟವನ್ನ ಮಾಡ್ತಾ ಇದ್ರು. ಕೇಸ್ನಲ್ಲಿ ಅವಿನಾಶ್ ಎಂಬಾತ ಕೂಡ ಮಧ್ಯಸ್ಥಿಕೆ ವಹಿಸಿದ್ದು ಗೊತ್ತಾಗಿದೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಕಳೆದ ನವೆಂಬರ್ನಿಂದ ಒಟ್ಟು ಈ ಮಾರ್ಚ್ ವರೆಗೂ 6 ಸಲ ಇವರು ತಿಂಗಳಿಗೆ ಒಂದೊಂದು ಸಲ ಚಿನ್ನವನ್ನ ಸಾಗಾಟ ಮಾಡಿದ್ರು. ಒಟ್ಟು 49.6 kg ಚಿನ್ನವನ್ನ ಭಾರತಕ್ಕೆ ತಂದಿದ್ದಾರೆ ದುಬೈನಿಂದ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಅದರಲ್ಲಿ ನವೆಂಬರ್ ಅಲ್ಲಿ 8 kg 900 ಗ್ರಾಮ್ ಅನ್ನ ತಂದಿದ್ರು. ಅದಕ್ಕೆ 6.5 ಕೋಟಿ ಹವಾಲಾ ಮೂಲಕ ರವಾನೆ ಆಗಿರುತ್ತೆ. ಡಿಸೆಂಬರ್ ನಲ್ಲಿ 12 kg 600 ಗ್ರಾಮ್ ಚಿನ್ನವನ್ನ ತಂದಿದ್ರು. ಅದು 9 ಕೋಟಿ ಹಣವನ್ನ ಹವಾಲಾ ಮೂಲಕ ನೀಡ್ತಾರೆ. ಜನವರಿಯಲ್ಲಿ 14 kg, ಫೆಬ್ರವರಿಯಲ್ಲಿ 13 kg, ಆದ್ರೆ ಮಾರ್ಚ್ ನಲ್ಲಿ 14.2 kg ಚಿನ್ನವನ್ನ ತಂದು DRI ಅಧಿಕಾರಿಗಳ ಕೈಗೆ ರನ್ಯಾ ಸಿಕ್ಬಿದ್ದಿದ್ದಾರೆ. ಸದ್ಯ ಈಗ ಸಾಹಿಲ್ ನನ್ನ DRI ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಯಾವೆಲ್ಲ ಮಾಹಿತಿಗಳು ಹೊರಬೀಳ್ತವೆ ಅನ್ನೋದು ಕುತೂಹಲ ಮೂಡಿಸಿದೆ. ಥ್ಯಾಂಕ್ ಯು ಧ್ರುವ, ಡೀಟೇಲ್ಸ್ಗಾಗಿ. ರನ್ಯಾ ಸಾಹಿಲ್ ಟೀಮ್ ಜೊತೆ ಅವಿನಾಶ್ ಎಂಬಾತ ಮಧ್ಯಸ್ಥಿಕೆ ಮಾಡ್ತಾ ಇದ್ದಂತೆ ಚಿನ್ನ ಸಾಗಾಟ ಮತ್ತು ಮಾರಾಟದ ನಡುವೆ ಈ ಅವಿನಾಶ್ ಭಾಗಿಯಾಗಿದ್ದ ಅಂತ ಹೇಳಲಾಗ್ತಾ ಇದೆ. ರನ್ಯಾ ಈ ಹಿಂದೆ ಅವಿನಾಶ್ ಜೊತೆಗೆ ಸಾಕಷ್ಟು ಬಾರಿ ವ್ಯವಹಾರ ನಡೆಸಿದ್ದಾರೆ. ರನ್ಯಾ ಅವಿನಾಶ್ಗೆ ತಿಳಿಸಿದ ನಂತರ ಸಾಹಿಲ್ ಪ್ರವೇಶ ಮಾಡಿದ್ದಾನೆ. ನವೆಂಬರ್ ನಂತರ ಸಾಹಿಲ್ ಜೊತೆಗೆ ವ್ಯವಹಾರ ನಡೆಸಿದ್ದಾರೆ ರನ್ಯಾ ಅಂತ ಹೇಳಲಾಗಿದೆ. ನವೆಂಬರ್ 1ನೇ ತಾರೀಕು ಮೊದಲ ಬಾರಿಗೆ ಸಂಪರ್ಕ ಮಾಡಿದ್ದಕ್ಕೆ ಸಾಕ್ಷ್ಯ ಸಿಕ್ಕಿದೆ ಸಾಹಿಲ್ನನ್ನ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಫೋನ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ರನ್ಯಾರಾವ್ ಪ್ರಕರಣದಲ್ಲಿ ಒಂದೊಂದಾಗಿ ಸ್ಫೋಟಕ ಮಾಹಿತಿ ಹೊರಬರ್ತಾ ಇದೆ, ಹವಾಲಾ ಲಿಂಕ್ ಕೂಡ ಬಯಲಿಗೆ ಬರ್ತಾ ಇದೆ ಅಂತ ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಮುಖ್ಯವಾಗಿ ಈ ಒಂದು ಕೇಸ್ನಲ್ಲಿ A3 ಸಾಹಿಲ್ ಜೈನ್ ಅನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಹಲವು ಸ್ಫೋಟಕ ವಿಚಾರಗಳು ಬಯಲಾಗಿದ್ದಾವೆ. ಈ ರನ್ಯಾ ಗೋಲ್ಡ್ ಗ್ಯಾಂಗ್ ಯಾವ ರೀತಿ ಚಿನ್ನವನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗಿದೆ. ಮುಖ್ಯವಾಗಿ ರನ್ಯಾ ಮೊಬೈಲ್ ನಲ್ಲಿ ಒಂದು ನಂಬರ್ ಕೂಡ ಸೇವ್ ಆಗಿತ್ತು. ಅದರಲ್ಲಿ AU ಬೆಂಗಳೂರು ಡಿಸ್ಪ್ಯಾಚ್ ನ್ಯೂಟನ್ ಎಂಬ ಹೆಸರಿನಲ್ಲಿ ಆ ನಂಬರ್ ಅನ್ನ ಸೇವ್ ಮಾಡ್ಕೊಂಡಿದ್ರು. ಆ ನಂಬರ್ನ ಮೂಲಕವೇ ಸಾಹಿಲ್ ಹಾಗೆ ರನ್ಯಾ ಇಬ್ರು ವ್ಯವಹಾರವನ್ನ ನಡೆಸ್ತಾ ಇತ್ತು. ಅಲ್ಲದೆ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಹವಾಲವನ್ನ ಕೂಡ ನಡೆಸ್ತಾ ಇದ್ರು. 5 ಸ್ಟೆಪ್ ನಲ್ಲಿ ಸ್ಮಗ್ಲಿಂಗ್ ನಡೀತಾ ಇತ್ತು. ಒಂದು ಆರಂಭ ಆದ್ರೆ ಆಮೇಲೆ ಕಮ್ಯುನಿಕೇಶನ್ ಆಗುತ್ತೆ, ಅಥೆಂಟಿಕೇಶನ್ ಆಗುತ್ತೆ, ಡೆಲಿವರಿ, ಸೆಟಲ್ಮೆಂಟ್, ಈ ತರ 5 ಹಂತದಲ್ಲಿ ಇವರು ಏನು ಈ ಚಿನ್ನ ಸಾಗಾಟವನ್ನ ಮಾಡ್ತಾ ಇದ್ರು. ಕೇಸ್ನಲ್ಲಿ ಅವಿನಾಶ್ ಎಂಬಾತ ಕೂಡ ಮಧ್ಯಸ್ಥಿಕೆ ವಹಿಸಿದ್ದು ಗೊತ್ತಾಗಿದೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಕಳೆದ ನವೆಂಬರ್ನಿಂದ ಒಟ್ಟು ಈ ಮಾರ್ಚ್ ವರೆಗೂ 6 ಸಲ ಇವರು ತಿಂಗಳಿಗೆ ಒಂದೊಂದು ಸಲ ಚಿನ್ನವನ್ನ ಸಾಗಾಟ ಮಾಡಿದ್ರು. ಒಟ್ಟು 49.6 kg ಚಿನ್ನವನ್ನ ಭಾರತಕ್ಕೆ ತಂದಿದ್ದಾರೆ ದುಬೈನಿಂದ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಅದರಲ್ಲಿ ನವೆಂಬರ್ ಅಲ್ಲಿ 8 kg 900 ಗ್ರಾಮ್ ಅನ್ನ ತಂದಿದ್ರು. ಅದಕ್ಕೆ 6.5 ಕೋಟಿ ಹವಾಲಾ ಮೂಲಕ ರವಾನೆ ಆಗಿರುತ್ತೆ. ಡಿಸೆಂಬರ್ ನಲ್ಲಿ 12 kg 600 ಗ್ರಾಮ್ ಚಿನ್ನವನ್ನ ತಂದಿದ್ರು. ಅದು 9 ಕೋಟಿ ಹಣವನ್ನ ಹವಾಲಾ ಮೂಲಕ ನೀಡ್ತಾರೆ. ಜನವರಿಯಲ್ಲಿ 14 kg, ಫೆಬ್ರವರಿಯಲ್ಲಿ 13 kg, ಆದ್ರೆ ಮಾರ್ಚ್ ನಲ್ಲಿ 14.2 kg ಚಿನ್ನವನ್ನ ತಂದು DRI ಅಧಿಕಾರಿಗಳ ಕೈಗೆ ರನ್ಯಾ ಸಿಕ್ಬಿದ್ದಿದ್ದಾರೆ. ಸದ್ಯ ಈಗ ಸಾಹಿಲ್ ನನ್ನ DRI ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಯಾವೆಲ್ಲ ಮಾಹಿತಿಗಳು ಹೊರಬೀಳ್ತವೆ ಅನ್ನೋದು ಕುತೂಹಲ ಮೂಡಿಸಿದೆ. ಥ್ಯಾಂಕ್ ಯು ಧ್ರುವ, ಡೀಟೇಲ್ಸ್ಗಾಗಿ.